ಮಂಜು ಮತ್ತು ಲೀಲಾ ಇಬ್ರು ಒಂದಾಗಿದ್ದೇ ಒಂದು ರೀತಿ ಇಂಟ್ರೆಸ್ಟಿಂಗ್. ಇವತ್ತಿಗೆ ಸರಿಯಾಗಿ ಸುಮಾರು 4 ತಿಂಗಳ ಹಿಂದೆ ಗಂಡ ಹೆಂಡತಿ ಇಬ್ರು ಕೂಡ ದೂರ ಆಗಿದ್ರು. ಇಬ್ಬರನ್ನು ಒಟ್ಟು ಮಾಡೋಕೆ ಪ್ರಯತ್ನ ಪಟ್ಟಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಅವತ್ತಿಬ್ಬರಿಗೂ ಕೂಡ ಬುದ್ಧಿವಾದವನ್ನ ಹೇಳಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಬರೋಬ್ಬರಿ ಸತತ 4.5 ಗಂಟೆಗಳ ಕಾಲ ನನಗಿನ್ನೂ ಚೆನ್ನಾಗಿ ನೆನಪಿದೆ ಸಮಯ 5 ಗಂಟೆಗೆ ಕರ್ಕೊಂಡು ಬಂದ್ವಿ ನಾವು. 5 ಗಂಟೆಯಿಂದ ಆರಂಭ ಆದಂತಹ ಕಾರ್ಯಕ್ರಮದಲ್ಲಿ 9:30 ತನಕ ಅವರಿಗೆ ಒಂದು ರೀತಿ ಕೌನ್ಸಿಲಿಂಗ್ ಥರನೇ ಆಗಿದ್ದು. ಹಂಗಲ್ಲ ಹಿಂಗೆ ಮಕ್ಕಳನ್ನ ನೋಡಿ, ಮಕ್ಕಳ ಭವಿಷ್ಯವನ್ನು ನೋಡಿ, ನಿಮ್ಮ ಒತ್ತಾಸೆಗಳಿಗೋಸ್ಕರ ಮಕ್ಕಳ ಭವಿಷ್ಯವನ್ನು ಒಡೆದು ನುಚ್ಚು ನೂರು ಮಾಡಬೇಡಿ, ಹೀಗೆ ಕೌನ್ಸಿಲಿಂಗ್ ಮಾಡಿದ್ವಿ ನಾವು ಸುಮಾರು 5 ಗಂಟೆಯಿಂದ 9:30 ತನಕ. ನೀವೆಲ್ಲರೂ ಕೂಡ ನೋಡಿದ್ರಿ, ಭೇಷ್ ಅಂದಿದ್ರಿ. ಅವಾಗ ಇದೇ ಗ್ಯಾರಂಟಿ ನ್ಯೂಸ್ ಪ್ರಯತ್ನಕ್ಕೆ ಸಾಥ್ ಕೊಟ್ಟಿದ್ದು ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಸಂಧ್ಯಾ ಅಂತ. ಸಂಧ್ಯಾ ಪವಿತ್ರ ನಾಗರಾಜ್ ಈಕೆ ಕೊನೆಯದಾಗಿ ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಪ್ಲಸ್ ಸಂಧ್ಯಾ ಸಂಧಾನದಿಂದ ಲೀಲಾ ಮಂಜು ಒಟ್ಟಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಕೂಡ ತಿಳಿಸಿದ್ದಾರೆ ಸಂಧ್ಯಾ ಪವಿತ್ರ ನಾಗರಾಜ್. ಸುಮಾರು 5 ಗಂಟೆಯಿಂದ 9:30 ಗಂಟೆಗಳ ಕಾಲ ನಾನು ಇದೇ ಸ್ಟುಡಿಯೋದಲ್ಲಿ ಇಬ್ಬರನ್ನೂ ಕೂಡ ಕೂರಿಸಿ ಇಬ್ಬರಲ್ಲ 3ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಮಕ್ಕಳ ಭವಿಷ್ಯವನ್ನು ಬಿಡಿಸಿ ಅವರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನಕ್ಕೂ ಹೋದ್ವಿ. ಬಟ್ ಆ ಸಂದರ್ಭದಲ್ಲಿ ಅವ್ರ ಕಣ್ಣಿಗೆ ಒಂದು ರೀತಿ ಪೊರೆ ಥರ ಇತ್ತು. ಎಷ್ಟೇ ನಾವು ಹೇಳಿದ್ರು ಕೂಡ ಮಕ್ಕಳನ್ನು ಗಮನಕ್ಕೆ ತಗೊಳ್ಳುವಲ್ಲಿ ಲೀಲಾ ಒಂದು ರೀತಿ ಫೇಲ್ ಆಗಿದ್ರು, ನೋ ಡೌಟ್ ಫೇಲ್ ಆಗಿದ್ರು. ಬಟ್ ಕಾಲ ಬೇಕು. ಯಾವುದಾದ್ರೂ ಗಾಯ ಆದ ತಕ್ಷಣಕ್ಕದು ವಾಸಿ ಆಗೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಸಮಯ ಬರೋಬ್ಬರಿ 4 ತಿಂಗಳುಗಳ ಕಾಲ ನಾವು ಲೈನಪ್ ಮಾಡ್ತಾ ಇದ್ವಿ. ಏನಾಗ್ತಾ ಇದೆ ಅಂತ ಅಪ್ಡೇಟನ್ನು ತಗೊಳ್ತಾ ಇದ್ವಿ. ನಮ್ಮ ಕೆಲಸಕ್ಕೆ ಅಂದರೆ ಈ ಕುಟುಂಬವನ್ನು ಒಟ್ಟು ಮಾಡಬೇಕು, ಮಕ್ಕಳಿಗೆ ನ್ಯಾಯ ಸಿಗಬೇಕು, ಅಪ್ಪ ಅಮ್ಮ ಇಬ್ಬರು ಇದ್ದು ಮಕ್ಕಳು ಅನಾಥರಾಗಬಾರ್ದು ಅನ್ನುವಂತಹ ಪ್ರಯತ್ನಕ್ಕೆ ಕೊನೆಯದಾಗಿ ಕೈ ಜೋಡಿಸಿದ್ದು ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಅಂತ. ಸೊ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಏನು ಹೇಳಿದ್ದಾರೆ, ಅವ್ರ ಪ್ರಯತ್ನ ಏನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಇದೇ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಏನು ಮಾತಾಡಿದ್ವಿ, ಹೇಗಿತ್ತು ಅವತ್ತಿನ ಪರಿಸ್ಥಿತಿ, ನಿಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಯತ್ನ ಹೇಗಿತ್ತು, ಹ್ಯಾವ್ ಅ ಲುಕ್. ಅಗೇನ್ ಸಂತೋಷ್ ಅವ್ರ ಮನೆಗೆ ಹೋಗ್ತೀನಿ ಅನ್ಬೇಡಿ. ಸಂತೋಷ್ ಅವ್ರ ಮನೆ 1 ವಾರಕ್ಕೆ ಚೆನ್ನಾಗಿರುತ್ತೆ, ನೆಂಟ್ರು ಮನೆ ತರ. ಸಾಧ್ಯನೇ ಇಲ್ಲ. ಬೇರೆಯವ್ರ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಆ ಕ್ಷಣಕ್ಕೆ ನಿಮ್ಮನ್ನ ಹೇಳಿ ಇಂಪ್ರೆಸ್ ಮಾಡಕ್ಕೆ ಸರಿ. ಏನ್ ಸಂತೋಷ್ ಅವರೇ, ಸಾಧ್ಯ ಆಗುತ್ತಾ ಬೇರೆ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಒಪ್ಕೊಂಡು ನೀವು ಸಾಕ್ಲಿಕ್ಕೆ? ಇಲ್ಲ ಆಗಲ್ಲ ಮೇಡಮ್. ಹೇಗಿದ್ದೀರಿ ಮಂಜು ಅವರೇ? ಮೇಡಮ್ ನಮಸ್ತೆ, ನಾನು ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್ ನನ್ ಮಗನ್ಗೆ ಹುಷಾರಿಲ್ಲ. ನನ್ನ ಹೆಂಡತಿ ನೋಡಿ, ನನ್ನ ಹೆಂಡತಿನೇ ಚೆನ್ನಾಗಿ ಅವಳು ನನ್ನ ಹೆಂಡತಿ ಬಂದ್ಬಿಡ್ಲಿ ಇವಾಗೂನು ಎಲ್ಲ ಮರ್ತ್ಬಿಟ್ಟು ಬಾ ಲೀಲಾ ಬಾ, ನಾನ್ ಸಾಕ್ತೀನಿ, ಬರ್ಕೊಟ್ಬಿಟ್ಟು ಬರ್ತೀನಿ ಬಾಮ್ಮ. ಎಲ್ಲಿ ಬರಿಬೇಕು ಹೇಳು, ನಾನ್ ಬರ್ಸ್ಕೊಂಡು ಇನ್ನೂ ಚೆನ್ನಾಗಿ ಸಾಕ್ತೀನಿ ಬಾ ಬಾ. ಲೀಲಾ ನೋಡು, ನಿನ್ ಮಗ ಇಲ್ಲಿ ಮಲ್ಗವನೆ, ಚಿಕ್ಕೋನ್ ಹುಷಾರಿಲ್ಲ ಚಿನ್ನಿಯು ನೋಡಿಲಿ, ದೊಡ್ಡವ್ರು ನೋಡಿ ಇಲ್ಲಿ ಕೂತವನೆ. ಅಮ್ಮ ನೀನೇ ನೋಡು, ಅಮ್ಮ ಅಮ್ಮ ಅಂತಾನೆ. ಬೆಳಗ್ಗೆ ಸ್ಕೂಲ್ ಕೂಡ ಹೋಗಿಲ್ಲ ಲೀಲಾ, ಬಂದ್ಬಿಡೆ ಅಮ್ಮ. ಇವಾಗೂ ಕಾಲ ಮಿಂಚಿಲ್ಲ, ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕ್ತೀನಿ. ಆ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡ್ ಬಂದ್ಬಿಡಣ ಬಾ. ಇವಾಗೂ ಕಾಲ ಮಿಂಚಿಲ್ಲ ಲೀಲಿ, ಬಾ ಚಿನ್ನಿ ನನ್ ಬಂಗಾರಿ. ನೀನ್ ಏನೇ ತಪ್ಪು ಮಾಡಿರ್ಲಿ ಮರ್ತ್ಬಿಟ್ಟು ನನ್ನ ಜೊತೆ ಜೀವನ ಮಾಡ್ಬಾ, ಇಬ್ರು ಮರ್ತ್ಬಿಡೋಣ ಬಾ ಅಮ್ಮ. ನೀವೇನ್ ಕನ್ವಿನ್ಸ್ ಮಾಡ್ಬೇಕು ಪ್ಲೀಸ್. ಇಲ್ಲ ಇವಾಗ ಇಷ್ಟೆಲ್ಲ ಆದ್ರೂ ಅವನು ನೋಡ್ಕೊಂತೀನಿ, ಸಂಸಾರ ಕೊಡ್ತೀನಿ, ಬಾಳ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆರಾಮಾಗಿ ಹೋಗಿ ಅವನ ಜೊತೆನೆ ಸಂಸಾರ ಮಾಡು. ಯಾಕೆ ಈ ನಿರ್ಧಾರ ತಗೊಂತಾ ಇದೀಯಾ? ಆ ಮಕ್ಕಳಿಗೋಸ್ಕರನಾದ್ರೂ ಹೋಗು. ಆ ಮಕ್ಳ ಮಕ್ಕ ನೋಡ್ಕೊಂಡಾದ್ರೂ ಹೋಗ್ಬೋದಲ್ವಾ ನೀನು? ಅವನಿಗೋಸ್ಕರ ಹೋಗಿಲ್ಲ ಅಂದ್ರೆ ಆ ಮಕ್ಳ ಮಕ್ಕನಾದ್ರೂ ನೋಡ್ಕೊಂಡು ಹೋಗ್ಬೋದಲ್ವಾ? ಅವನೇ ಹೇಳ್ತಾ ಇದ್ದಾನಲ್ಲ, ಚೆನ್ನಾಗಿ ರಾಣಿ ತರ ಸಾಕ್ತೀನಿ ಅಂತ. ಹೋಗಿ ಆರಾಮಾಗಿರು ಅವನ ಜೊತೆಲಿ. ಎಲ್ಲೋ ಒಂದ್ ಕಡೆ ಹೋಗಿ ದೂರ ಸಂಸಾರ ಮಾಡಿ ದೂರ ಇದ್ಕೊಳ್ಳಿ. ನಾನು ಮತ್ತೆ ನಿಮ್ ಜೀವನಕ್ಕೆ ಬರಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡಲ್ಲ. ಮಕ್ಕಳಿಗೋಸ್ಕರನಾದ್ರೂ ಹೋಗು. ನನಗ್ ಬೇಡ ಅವನು ಬೇಡ ಅಂದ್ರು ನೀನ್ ಆ ಮಕ್ಕಳಿಗೋಸ್ಕರನಾದ್ರೂ ಹೋಗ್ಬೇಕಲ್ಲ. ಇವಾಗ ನಾನು ಸಾಯ್ತೀನಿ. ಮಕ್ಕಳ ಮಕ್ಕನಾದ್ರೂ ನೋಡು, ಆ ಮಕ್ಕಳು ಹುಷಾರಿಲ್ಲ ಇವಾಗ.
ನನ್ಗೆ ಯಾರು ಬೇಡ. ನನಗೆ ನೀನ್ ಯಾರು ಬೇಡ ಅಂದ್ರೆ ಇವಾಗ ನನ್ನ ಮಾನ ಮರ್ಯಾದೆ ಹೋಗಿದ್ದಂತೂ ಆಯ್ತು.